ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಗೃಹ ಪ್ರವೇಶದ ಲಾಗ್. ಗೃಹ ಪ್ರವೇಶ ನಮ್ಮ ಹಸ್ಬೆಂಡ್ ಅಕ್ಕನ ಮನೆದು. ಅವರು ಮನೆ ಕಟ್ಟಿರೋದು ಮೈಸೂರಲ್ಲಿ. ಗೃಹ ಪ್ರವೇಶ ಆಗಿ ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು. ನಾನು ಈ ಒಂದು ವಿಡಿಯೋನ ಈಗ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲ ರಿಲೇಟಿವ್ಸು ಅಂದರೆ ತುಂಬ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಒಂದು 2-3 ದಿನ ಮುಂಚೆನೇ ಹೋಗಿದ್ವಿ, ಕೆಲಸಗಳಿರುತ್ತೆ ಅಂತ. ಈ ಚೆಂಡು ಹೂವು ಬಂದ್ಬಿಟ್ಟು ಡೆಕೋರೇಷನ್ಗೋಸ್ಕರ ಆ ಚೆಂಡು ಹೂವೆಲ್ಲ ಕಟ್ಟಿ ಮನೆಯೆಲ್ಲ ಡೆಕೋರೇಷನ್ ನಾವೇ ಮಾಡಿದ್ವಿ. ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಎಲ್ಲ ತಂದು ಕಟ್ಕೊಂಡು ಮುಡ್ಕೊಳ್ಳೋಕ್ಕೆ ದೇವರಿಗೆಲ್ಲ ನಾವೇ ಕಟ್ಟಿದ್ವಿ. ಗೃಹ ಪ್ರವೇಶ ಬಂದು ಇವ್ರ ಮನೆಯದೇ, ಅಂದರೆ ಇವರು ನಮ್ಮ ಮನೆಯವರ ಅಕ್ಕ ಮತ್ತು ಭಾವ. ಗೃಹ ಪ್ರವೇಶಕ್ಕೆ ನಾನು ನಮ್ಮ ಮನೆಯವರು ರೆಡಿಯಾಗಿದ್ದು ಹೀಗೆ. ಬೇಡ ಬೇಡ ಅಂದರೂ ಹಾಲು ಯಾವಾಗಲೂ ಬೇಗ ಬೇಗ ಉಕ್ಕುತ್ತೆ. ಆದರೆ ಹಾಲು ಉಕ್ಕಲಿ ಅಂತಲೇ ನಾವೆಲ್ಲರೂ ಕಾಯ್ತಾ ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಹಾಲು ಉಕ್ಕೋದೇ ಇಲ್ಲ. ಅಂತೂ ಇಂತೂ ತುಂಬ ಹೊತ್ತು ವೆಯ್ಟ್ ಮಾಡಿ ಹಾಲನ್ನು ಉಕ್ಸೇ ಬಿಟ್ವಿ. ಬೆಳ್ಳಿ ಚಿಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನೈಟೆಲ್ಲ ನಾವು ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಬೆಳಿಗ್ಗೆ ನಾವು ನಮ್ಮ ಗಿಣಿ ಮತ್ತು ನಮ್ಮ ಮನೆಯವರೆಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ವಿ. ಇದು ಬಂದು ಗೃಹ ಪ್ರವೇಶದ ಬೆಳಿಗ್ಗೆ, ಅಂದರೆ 5 ಗಂಟೆಗೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ಮನೆ ತುಂಬಿಸ್ಕೊಳ್ಳೋಕ್ಕೆ ಹೊರಗಡೆಯಿಂದ ಗಂಗೆ ದೇವ್ರ ಫೋಟೋ ಇದೆಲ್ಲ ತಗೊಂಡು ಮನೆಗೆ ದೇವ್ರನ್ನ ಮನೆ ತುಂಬಿಸ್ಕೋತಾರೆ. ಇದು ಬಂದು ನೈಟ್ ಅವರು ಹೋಮಕ್ಕೋಸ್ಕರ ರೆಡಿಯಾಗಿದ್ದು. ನಾವೆಲ್ಲ ನೈಟ್ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ನೈಟು ನಾವು ರೆಡಿಯಾಗಿದ್ದು ಹೀಗೆ. ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೂ ಕೂಡ ನಾವು ಒಂದು 2-3 ದಿನ ಉಳ್ಕೊಂಡಿದ್ವಿ. ಇವರು ಬಂದು ನಮ್ಮ ನಾದಿನಿಯವರ ಯಜಮಾನ್ರು ಮತ್ತು ನಮ್ಮ ಚಿಕ್ಕ ಮಾವ ಎಲ್ಲರೂ ಸೇರಿಕೊಂಡು ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಗೃಹ ಪ್ರವೇಶ ಮುಂಚೆ ಎಷ್ಟು ಕೆಲಸ ಇರುತ್ತೋ ಆದಮೇಲೂ ಅಷ್ಟೇ ಕೆಲಸಗಳಿರುತ್ತೆ. ಇನ್ನು ಗೃಹ ಪ್ರವೇಶ ಕಳೆದ್ಮೇಲೆ ಯಾರ್ಯಾರು ರಿಲೇಟಿವ್ಸ್ ಉಳ್ಕೊಂಡಿದ್ವಿ ನಾವೆಲ್ಲ ಡೈಲಿ ವೆರೈಟಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಗೃಹ ಪ್ರವೇಶ ಕಳೆದು ಒಂದು 2 ದಿನ ಆದಮೇಲೆ ಉಳ್ಕೊಂಡಿರೋ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಮೈಸೂರು ಆಗಿರೋದ್ರಿಂದ ಒಂದು ಔಟಿಂಗ್ ಹೋಗಿ ಬರೋಣ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮತ್ತು ಅದೇ ದಿನ ಸಂಜೆ ನಾವು KRSಗೆ ಹೋಗಿದ್ವಿ. KRSಗಿಂತ ಜನಗಳನ್ನೇ ನೋಡಿ ನಮಗೆ ಸುಸ್ತಾಗೋಯಿತು. ವಾಟರ್ ಡ್ಯಾನ್ಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ನಾವು ತುಂಬ ಲೇಟಾಗಿ ಹೋಗಿದ್ದರಿಂದ ವಾಟರ್ ಡ್ಯಾನ್ಸ್ ನೋಡೋಕ್ಕಾಗಿಲ್ಲ. ಅಂತೂ ಇಂತೂ ಕಾರಂಜಿ ಗೀರಂಜಿ ಎಲ್ಲ ನೋಡಿಕೊಂಡು ಮನೆಗೆ ಬಂದು ಇದಾಗಿತ್ತು 1 ವಾರದ ಮೈಸೂರಿನ ನಮ್ಮ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.